ನಮಸ್ಕಾರ ರೀ, ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೋತೇನೆ. ನಾವು ಕೂಡ ಆರಾಮದೇವು ನೋಡ್ರಿ. ಶ್ರೀನಿಧಿ ಮಹಾಲಕ್ಷ್ಮಿ ಕನ್ನಡ ಬ್ಲಾಗ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಪರೂಪಕ್ಕೆ ನಮ್ಮ ಚಿನ್ನು ನಿನ್ನೆ ರಾತ್ರಿ ಇಡೀ ದಿನ ಸುಮ್ಮನೆ ಮಲ್ಕೊಂಡಾಳ, ಒಂಚೂರು ಎದ್ದಿಲ್ಲ. ಈಗ ಬೆಳಿಗ್ಗೆ ಎದ್ದಕ್ಕೆ ಸೇನ ಕನಸು ಬಿದ್ದತೆ ಏನಾಗೈತನ ಎದ್ದು ಚೀರ್ ಅಳಾಕತ್ ಬಿಟ್ಟಾಡ್ರಿ. ಈಗ ಎದ್ದರು ನಮ್ಮ ಸಾವ್ಕಾರ ಮಂದಿ. ಮಕ ತೊಳೆದೆ ಬಿಸಿನೀರು ಕುಡಿಸಿ ಫ್ರೆಶ್ ಅಪ್ ಮಾಡಿ ಮತ್ತೆ ಸಿಗ್ತೇವಂತ. ಇವತ್ತು ನಿಮ್ಮ ಜೋಡಿ ಒಂದು ಇಡೀ ದಿನದ ವ್ಲಾಗ್ನ ಶೇರ್ ಮಾಡ್ಕೋತೇನೆ. ಬರ್ರಿ ಇವತ್ತು ನಮ್ದು ಇಡೀ ದಿನದ ವ್ಲಾಗ್ ಹೆಂಗಿರ್ತೈತೆ ಅನ್ನೋದನ್ನು ನೋಡೋಣ ಅಂತ. ಹಂಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡಕತ್ತಿರಲಿಲ್ಲ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡ್ರಿ ಮತ್ತು ಶೇರ್ ಮಾಡಿರಿ. ಕೊನೆ ತನಕ ನೋಡಿ ಹೆಂಗೈತಿ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ನಿನ್ನೆ ವಿಡಿಯೋದಾಗ ನಮ್ಮ ಚಿನ್ನು ಹೆಂಗಿದ್ಲು ಅನ್ನೋದನ್ನು ಕಮೆಂಟ್ ಮಾಡಿಲ್ಲ ಯಾರು ಕೂಡ, ಕಮೆಂಟ್ ಮಾಡಿರಿ, ಹಂಗೆ ಲೈಕ್ ಕೊಡ್ರಿ. ಅಲ್ಲವಾ ಪ್ರಶಪಾಯಿ ಮ ಸಿಗ್ತೇವಿ. ಚಿಲಕ ಹಾಕೋದು ಹೋಗೋದು ಬಾರಿ ಆಗೈತಿ. ಈಗ ನೋಡ್ರಿ ಹೊಲದಾಗ ಬೆಳೆ ಹಾಕಿರಂಗಿಲ್ಲಲ್ಲ, ಹೊಲ ಎಲ್ಲ ಖಾಲಿ ಅದಾವ ಅಂತಂದು ಇಲಿಗಳೆಲ್ಲ ಮನೆಗಳು ಸೇರ್ಕೋತಾವ. ಅದ್ರೊಳಗೆ ನಮಗರ ಹೊಲಕ್ಕೆ ಮನೆಗೆ ದೂರ ಇಲ್ಲ, ನಮ್ಮ ಮನೆ ಹಿಂದೆ ಹೊಲಗಳು ಅದಾವ, ಹಿತ್ಲೂ ಕುಲ್ಲ ಐತಿ. ಹಂಗೆ ಎಲ್ಲ ಇಲಿಗೋ ಮನ್ಯಾಗ ರಾತ್ರಿ ಎಲ್ಲ ಮಲಗಿಸ್ಕೊಡೋದಿಲ್ಲ. ಒಂದು ಏನಾರ ಇಟ್ಟೆ ಬಂದ್ರೂ ಬಿಡೋದೂ ಇಲ್ಲ, ಅಷ್ಟರ ಮಟ್ಟಿಗೆ ಕಾಡ್ತಿರ್ತಾವೆ. ಹಂಗೆ ನಮ್ಮ ಅತ್ತೆ ಇಲಿ ಪಾಷನ್ ಇಟ್ಟಿದ್ಲ, ಅದ್ರಾಗ ನೋಡ್ರಿ ಒಂದು ಇಲಿ ಬಂದ್ಕ ಸ್ಟ್ಯಾಂಡ್ ಮ್ಯಾಗ ಬಂದು ಬಿದ್ದುಬಿಟ್ಟೈತಿ. ಏನು ಮಾಡಿ ಕೆಲಸ ಏನು ಮಾಡಿಲ್ಲ ಒಟ್ಟು ಯಾರು ಏನು ಪರ್ಮಿಷನ್ ಇಲ್ದನ ಕೊಂದು ಬಿಡೋದು ನಮ್ಮ ಮನುಷ್ಯರನ್ನ, ಇವು ಪ್ರಾಣಿಗಳನ್ನ. ಎಲ್ಲಿ ಸತ್ತು ಬಿದ್ದಾರ ನೋಡೊಂದಿಟ ಆಕ ಅಡುಗೆ ಮನೆಗೆ ಬಂದಿಲ್ಲ ನಾನು. ಅದೇನು ಕೇಳೋದು ಹೇಳೋದು ಏನು ಇಲ್ಲನ. ಅದೇನು ಮಾಡಿತ್ತು ನಿನಗೆ ಅಂಥದ್ರು? ಹಾಂ, ಈ ಥರ ನೇನು ಹಾಕೊಂಡು ಸಾಯಿ ಹಂಗೆ ಮಾಡಿಟ್ಟಿ ಅಲ್ಲ ಅದನ್ನು. ಅದೇನು ನಿನಗೆ ಅಂಥದ್ದು ಅನ್ಯಾಯ ಮಾಡಿತ್ತು? ಹೋಗಿ ನೀರು ಕುಡಿಯಕ್ಕೆ ಹಂಗಾರ ಬಿಸಿನೀರು ಕಾಶಿರ ತಂದು ಗುಂಡಿ ತೊಳಕ್ಕೆ ಹೋಗೋನಿ. ವಾಪಸ್ ಇಲ್ಲಿ ಬಂದೇ ಇಲ್ಲ ನಾನು, ಹೆದ್ರಿ. ಮಾಡೋದು ಅದೇನು ಮಾಡಿತ್ತು ನಿನಗೆ ಅಂಥದ? ಅಲ್ಲಿ ಬಂದು ಸೈ ಅಂತದ. ಚಿನ್ನು ಅಮ್ಮ ಹೆಂಗೆ ಕೊಂದಾಳ ಮಗನ? ಪಾಪನ ಹೆಂಗೆ ಕೊಂದಾಳ? ಹಾಂ, ಕತ್ತಕ್ಕನ್ ಸಾಯಿಸಾಳನ? ಸಾಯಿಸ್ಬೇಡಮ್ಮನ ಪಾಪ ಯಾಕೆ ಸಾಯಿಸಿ? ನೀನ ನಾ ಹಿಡ್ಕೊಂಡು ತೂವ ಶಿವೆ ತೋರ್ಸವ್ರಿಗೆ ಹೆಂಗೆ ತಿಂತೀವಿ ಮಮ್ಮ? ಗುಡ್ ಗರ್ಲ್, ಮಸ್ತ್ ತಿಂತಾವ ನಮ್ಮ ಚಿನ್ನು. ಬರ್ರಿ ಅನ್ ಉಪ್ಪಿಟ್ಟು ಉಣ್ಣಾಕ. ಉಪ್ಪಿಟ್ಟ ಮಮ್ಮ ಉಣ್ಣಾಕ. ಮಮ್ಮ ಮತ್ತೆ ತೋರ್ಸವ್ರಿ. ಇಲ್ಲಿ ನಾನು ನಮ್ಮ ಚಿನ್ನೊಂದು ನಾಷ್ಟ ಎಲ್ಲ ಮುಗಿದಾದ ಬಳಿಕ ಪಲ್ಯ ಮಾಡಿದ್ರಾಯ್ತಂದು ಇಲ್ಲಿ ಸ್ವಲ್ಪ ಎಣ್ಣೆ ಅದು ಹಾಕ್ಕೊಂಡೆ. ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ, ಕರಿಬೇವು ಮತ್ತು ಈರುಳ್ಳಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡತ್ತೇನೆ ರೀ. ಅದಾದ ಬಳಿಕ ನಾವಿಲ್ಲಿ ಕೆಂಪು ಉಪ್ಪು ಬಳಸಕತ್ತೀವಿ. ನಮ್ಮ ಸೈಡ್ ಕೆಂಪು ಉಪ್ಪು ಜಾಸ್ತಿ ಬಳಸೋದು. ಕೆಂಪು ಉಪ್ಪೆಲ್ಲ ಹಾಕಿದ ಬಳಿಕ ಸ್ವಲ್ಪ ಉಳ್ಳಾಗಡ್ಡಿ ಅವೆಲ್ಲನೂ ಮೆತ್ತಗಾಗುತ್ತಕ ಸ್ವಲ್ಪ ಫ್ರೈ ಮಾಡಿಕೊಂಡು, ಆಮೇಲೆ ಟೊಮೆಟೊ ಹಣ್ಣು ಮತ್ತು ಮೆಣಸಿನ್ಕಾಯಿ, ಕ್ಯಾರೆಟ್ ಮತ್ತು ಆಲೂಗಡ್ಡೆನ ಹಾಕಿ ಮಿಕ್ಸ್ ಮಾಡಕತ್ತೀವಿ. ಸ್ವಲ್ಪ ಎಲ್ಲನೂ ಮೆತ್ತಗಾಗುತ್ತಕನೂ ಎಲ್ಲನೂ ಫ್ರೈ ಮಾಡ್ಕೋಬೇಕು. ಮಾಡ್ಕೊಂಡಾದ ಬಳಿಕ ನೋಡ್ರಿ ಇಲ್ಲಿ ಗುರೆಳ್ಳು ಪುಡಿ ಮತ್ತು ಧನಿಯಾ ಪೌಡ್ರು, ಅರಿಶಿನ ಪುಡಿ ಎಲ್ಲನೂ ಹಾಕಿ ಮತ್ತೊಂದು ಸರಿ ಮಿಕ್ಸ್ ಮಾಡಿ ಸ್ವಲ್ಪ ಮ್ಯಾಗ ಬೇಯಕ್ಕಿಟ್ರೆ ಆಮೇಲೆ ಸ್ವಲ್ಪ ಹೊತ್ತು 5 ನಿಮಿಷ ಬಿಟ್ಟು ಆಮೇಲೆ ನೀರು ಹಾಕಿ ಕುದಿಸಿದ್ರೆ ನಮ್ಮ ಪಲ್ಯ ರೆಡಿ ಆಕೈತಿ.
ಇಲ್ಲಿ ಪಲ್ಯ ಎಲ್ಲ ರೆಡಿ ಆಯ್ತ್ರಿ. ವಾರ ಬಿಟ್ಟಿದ್ರಿ ಹೊಲ ಬಿತ್ತು ಸಂಬಂಧಾಗಿದ್ದೆ ಅಮ್ಮವಾಗ. ಹಾಗಾಗಿ ಇಲ್ಲಿ ನಮ್ಮ ಅತ್ತೆ ಸುಣ್ಣ ಹಚ್ಚಾತಾಳ. ಸುಣ್ಣ ಹಚ್ಚೋದೆಲ್ಲ ಮುಗಿದಾದ ಬಳಿಕ ಮನೆಯೆಲ್ಲ ವರ್ಷ ಹೋಗ್ಬೇಕು. ನಾಳೆಗೆ ಉಡಿ ತುಂಬೋ ಕಾರ್ಯಕ್ರಮ ಐತಿ. ಎಲ್ಲ ದೇವರಿಗೂ ಉಡಿ ತುಂಬಿ ಕಾಯಿ ಹೊಡಿತಾರೆ. ಈ 5 ವಾರದ ಕಾಯಿ ಅದು ಏನು ಹೊಡಿ ಹಂಗಿದ್ದಿದ್ದಿಲ್ಲ. ಹಾಗಾಗಿ ಇಲ್ಲಿ ನಮ್ಮ ಚಿನ್ನು ಜಳಕ ಮಾಡಿ ನಾಷ್ಟ ಮಾಡಿ ಎಲ್ಲ ಆಗಿ ಮಲ್ಕೊಂಡ್ಲು. ಇಲ್ಲಿ ನಂದು ಎಲ್ಲ ಕೆಲಸ ಮುಗಿಸ್ಕೊಂಡು ನಂದು ಜಳಕದು ಆಯ್ತು ನೋಡಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರೆಯಕ್ಕೆ